దేవదాస్ సార్, మీరెందుకు నాకు ఇవన్నీ చేస్తున్నారు? నా మాటున బాధకు మాటల క్యూరువ కన్ను కన్ను కలలకు ఆక్ಸಿದ ಸೋರುವ. ಒಬ್ಬ ಸಾಧಾರಣ ಐಟಿ ಉದ್ಯೋಗಿ, ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದ ಒಬ್ಬ ಯುವಕ, ಕೇವಲ ತನ್ನ ಫೋನ್ನಲ್ಲಿ ಶಾರ್ಟ್ ಫಿಲಂ ಮಾಡುತ್ತಿದ್ದ ಒಬ್ಬ ಹುಡುಗ ಇಂದು ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಿರ್ದೇಶಕ ಮತ್ತು ನಟ. ಹೌದು, ನಾವು ಮಾತನಾಡ್ತಿರೋದು ಪ್ರದೀಪ್ ರಂಗನಾಥನ ಬಗ್ಗೆ. ಇವರು ಕೇವಲ ಒಬ್ಬ ಡೈರೆಕ್ಟರ್ ಮಾತ್ರ ಅಲ್ಲ, ಇಡೀ ಯುವ ಜನತೆಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಇವರ ಯಶಸ್ಸಿನ ಹಿಂದಿರೋದು ಅದೃಷ್ಟವಲ್ಲ, ಬದಲಾಗಿ ಛಲ ಮತ್ತು ಕ್ರಿಯೇಟಿವಿಟಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಲವ್ ಟುಡೇ ಸ್ಟಾರ್ ಪ್ರದೀಪ್ ರಂಗನಾಥನ್ ಅವರ ರೋಚಕ ಜರ್ನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ವಿಡಿಯೋ ನಿಮ್ಮ ತನಕ ಬರಬೇಕಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾ, ಟ್ವಿಟ್ಟರ್, ಟಿಂಡರ್, டெலிகிராம், ஹைக், மெசேஞ்சர், ஜிமெயில், ஜிபே, பேடிஎம், எஸ்எம்எஸ், ஸ்னாப்சாட், டன் இந்த மாதிரி ஏகப்பட்ட ஆப்ஸ் இருக்கு. இதுல ஒரு ஆப் முழுசா பார்க்கறனால ஒரு நாள் மேல தேவைப்படும். உங்க பொண்ணு போன்ல எல்லா ஆப்பும் இருக்கு. ಇವರು ಹುಟ್ಟಿದ್ದು ಜುಲೈ 25, 1993 ಚೆನ್ನೈನಲ್ಲಿ ಹುಟ್ಟುತ್ತಾರೆ. ಚೆನ್ನೈನ SSN ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ IT ಪದವಿ ಪಡೆದು ಓದುತ್ತಿದ್ದಾಗಲೇ ಇವರಿಗೆ ಸಿನಿಮಾದ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆದರೆ ಮನೆಯಲ್ಲಿ ಹೇಳಿಕೊಳ್ಳುವ ಧೈರ್ಯ ಇರಲಿಲ್ಲ. ಸೊ ಅವರು ಸೀಕ್ರೆಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದು ಏನಪ್ಪ ಅಂತ ಅಂದರೆ, ಇವರು IT ಕೆಲಸಕ್ಕೆ ಹೋಗ್ತೀನಿ ಅಂತ ಮನೇಲಿ ಸುಳ್ಳು ಹೇಳಿ ಯಾರಿಗೂ ತಿಳಿಯದಂತೆ ಶಾರ್ಟ್ ಫಿಲಮ್ಗಳನ್ನು ಮಾಡ್ತಾ ಇರ್ತಾರೆ. ಇವರ ಮೊದಲ ಶಾರ್ಟ್ ಫಿಲಮ್ನಿಂದ ಬಂದ 40,000 ರೂಪಾಯಿನ ಅವರು ಉಳಿಸದೆ ಮುಂದಿನ ಫಿಲಮ್ ಮಾಡೋಕ್ಕೆ ಬೇಕಾದ ಇಕ್ವಿಪ್ಮೆಂಟ್ ಖರೀದಿಸಲು ಹೂಡಿಕೆ ಮಾಡ್ತಾರೆ. ಸೊ ಇಲ್ಲಿ ತಿಳ್ಕೊಬೇಕಾಗಿರೋದೇನಂತ ಹೇಳಿದ್ರೆ, ದುಡ್ಡು ಬಂದ ತಕ್ಷಣ ಸೇವ್ ಮಾಡೋ ಕೆಲವೊಬ್ಬರು ಜನಗಳು ನಮ್ಮ ಸ್ಕಿಲ್ಗಳ ಮೇಲೆ, ನಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ದೊಡ್ಡ ಮಟ್ಟಕ್ಕೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದಕ್ಕೆ ನಿಜವಾದ ಉದಾಹರಣೆ ಪ್ರದೀಪ್ ರಂಗನಾಥನ್ ಅವರು. ಯೂಟ್ಯೂಬ್ ಇವರಿಗೆ ಅಸಲಿ ಫಿಲಮ್ ಸ್ಕೂಲ್ ಆಯಿತು. ವಾಟ್ಸಪ್ ಕಾದಲ್ ಅಂತ ಹೇಳಿ ಒಂದು ಶಾರ್ಟ್ ಫಿಲಮ್ನ ಮಾಡ್ತಾರೆ. ಇವರ ಡಿಜಿಟಲ್ ಜಗತ್ತಿನಲ್ಲಿ ಅದರಿಂದ ತುಂಬ ಫೇಮಸ್ ಆಗ್ತಾರೆ. ಜನರಿಗೆ ಏನು ಬೇಕು, ಯುವ ಜನತೆಗೆ ಯಾವುದಕ್ಕೆ ಕನೆಕ್ಟ್ ಆಗ್ತಾರೆ ಅನ್ನೋದು ಪ್ರದೀಪ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದೇ ಧೈರ್ಯದ ಮೇಲೆ ಇವರು ಜಯಂ ರವಿ ಅವರಿಗೆ ಒಂದು ಕತೆ ಹೇಳ್ತಾರೆ. ಆ ಕಥೆಯೇ ಕೋಮಲಿ ಮೂಲಕ ಭರ್ಜರಿ ಎಂಟ್ರಿ ಕೊಡ್ತಾರೆ ಇಂಡಸ್ಟ್ರಿಗೆ. 2019ರಲ್ಲಿ ಬಂದ ಕೋಮಲಿ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. 16 ವರ್ಷ ಕೋಮದಲ್ಲಿದ್ದ ಮನುಷ್ಯ ಹೊರಗೆ ಬಂದರೆ ಪ್ರಪಂಚ ಹೇಗಿರುತ್ತೆ ಅನ್ನೋ ವಿಭಿನ್ನ ಕಾನ್ಸೆಪ್ಟ್ನ ಇಟ್ಕೊಂಡು ತೆರೆ ಮೇಲೆ ಬರ್ತಾರೆ. ಇದು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೊದಲ ಸಿನಿಮಾದಲ್ಲಿ ಇವರು ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆಗಿ ಅವಾರ್ಡ್ ಕೂಡ ಪಡಿತಾರೆ. ಆದರೆ ಇದು ಕೇವಲ ಆರಂಭ ಮಾತ್ರ ಆಗಿರುತ್ತೆ. 2022ರಲ್ಲಿ ಬಂದ ಲವ್ ಟುಡೇ ಪ್ರದೀಪ್ ಅವರ ಜೀವನಕ್ಕೆ ದೊಡ್ಡ ಬ್ರೇಕೆ ಕೊಡುತ್ತೆ. ತಮ್ಮದೇ ಆದ ಶಾರ್ಟ್ ಫಿಲಮ್ ಯಾಪ್ಲಾಕ್ ಆಧಾರಿತ ಮೇಲೆ ಚಿತ್ರದಲ್ಲಿ ಪ್ರದೀಪ್ ಕೇವಲ ನಿರ್ದೇಶನ ಮಾತ್ರವಲ್ಲದೆ ಹೀರೋ ಆಗಿ ಕೂಡ ನಟಿಸ್ತಾರೆ. ಮೊದಲು ಇವರನ್ನು ಹೀರೋ ಆಗಿ ನೋಡಲು ವಿತರಕರು ಹಿಂದೇಟಾಗ್ತಾರೆ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಏನಾಯ್ತಂತ ನಮಗೆಲ್ಲ ಗೊತ್ತೇ ಇದೆ. 5 ಕೋಟಿ ಬಜೆಟ್ನಲ್ಲಿ ತಯಾರಾದ ಸಿನಿಮಾ ಬರೋಬ್ಬರಿ 100 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿ ಇತಿಹಾಸ ನಿರ್ಮಾಣ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ. ಅಮೇಝಿಂಗ್ ಫ್ಯಾಕ್ಟ್, ಆಸಕ್ತಿದಾಯಕ ಸತ್ಯಗಳು. ಮಲ್ಟಿ ಟ್ಯಾಲೆಂಟೆಡ್ ಪ್ರದೀಪ್ ಕೇವಲ ನಟ ನಿರ್ದೇಶಕ ಮಾತ್ರ ಅಲ್ಲ, ಇವರು ತಮ್ಮ ಸಿನಿಮಾಗಳಿಗೆ ಸಾಹಿತ್ಯ ಕೂಡ ಬರೀತಾರೆ ಮತ್ತು ಹಾಡನ್ನು ಕೂಡ ಹಾಡ್ತಾರೆ. ಇವರು ಸ್ಕ್ರಿಪ್ಟ್ ಬರೆಯುವಾಗ ಮಾರ್ಟಿನ್ ಪರ್ಸನಲ್ ಈಸ್ ಯುವರ್ ಬೆಸ್ಟ್ ವರ್ಕ್ ಅನ್ನೋ ಮಾತನ್ನು ನಂಬ್ತಾರೆ. ಇದಕ್ಕೆ ಇವರ ಸಿನಿಮಾಗಳು ಅಷ್ಟು ನೈಜವಾಗಿರುತ್ತೆ. ಇಷ್ಟೊಂದು ದೊಡ್ಡ ಸ್ಟಾರ್ ಆದರೂ ಕೂಡ ಪ್ರದೀಪ್ ಅವರು ಇಂದಿಗೂ ಕೂಡ ಸರಳವಾಗಿರುವುದನ್ನು ಜನರು ಇಷ್ಟಪಡ್ತಾರೆ. ಪ್ರದೀಪ್ ಅವರು ಇಂದಿಗೂ ಸರಳವಾಗಿದ್ದಾರೆ. ಈ ಒಂದು ನಮ್ರತೆ, ಈ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿನ ಜನರು ಇಷ್ಟಪಡ್ತಾರೆ. ಸದ್ಯಕ್ಕೆ ಇವರು ವಿಕಿ ಅವರ ನಿರ್ದೇಶನದ ಲಿಕ್ ಫಿಲಮಲ್ಲೇ ಬ್ಯುಸಿ ಇದ್ದಾರೆ. ಸದ್ಯಕ್ಕೆ ಲಿಕ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇಡೀ ಸೌತ್ ಇಂಡಿಯಾ ಯಂಗ್ಸ್ಟರ್ಗಳು ವೇಟ್ ಮಾಡ್ತಾ ಇದ್ದಾರೆ ಮತ್ತು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಟರು ಕೂಡ ಆಗಿದ್ದಾರೆ. ಪ್ರದೀಪ್ ರಂಗನಾಥನ್ ಅವರ ಕತೆ ನಮಗೊಂದು ಪಾಠ ಹೇಳುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮತ್ತು ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಇದ್ದರೆ ನೀವು ಎಲ್ಲಿಗೆ ಬೇಕಾದರೂ ಬೆಳಿಬಹುದು. ಶೂನ್ಯದಿಂದ 100 ಕೋಟಿ ಕ್ಲಬ್ವರೆಗೆ ಈ ಜರ್ನಿ ನಿಜಕ್ಕೂ ಅದ್ಭುತ. ನಿಮಗೆ ಪ್ರದೀಪ್ ಅವರ ಯಾವ ಸಿನಿಮಾ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಕಂಟೆಂಟ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. Thank you for watching. Thank you for your time. See you all in the next video.